ಪ್ರೀತಿಯ ಬಾಂಧವರೇ, ಗೆಳೆಯರೇ, ಸ್ವಜನರೇ, ಈ ಕೆಲವಾರು ವರ್ಷಗಳಿಂದ ಅಮೆರಿಕದಲ್ಲಿದ್ದು ಭಾರತಕ್ಕೆ ಹಿಂತಿರುಗಿ ಬಂದಾದ ನಂತರ ನನ್ನಿಂದ ನಿಮ್ಮೊಂದಿಗೆ ಯಾವುದಾದರೂ ರೀತಿಯಲ್ಲಿ ತಪ್ಪಾದ ಮಾತುಕತೆ ನಡವಳಿಕೆ ಉಂಟಾಗಿದ್ದರೆ ಈ ದಿನ ಅಂದರೆ ಇವತ್ತು ಆಗಸ್ಟ್ 2ನೇ ತಾರೀಕಿನ ದಿನ 2026ನೇ ಇಸ್ವಿಯಲ್ಲಿ ಈ ದಿನ ನನ್ನ ತಾಯಿಯಾದ ಶ್ರೀಮತಿ ಬಿ ಎನ್ ಹೇಮಾವತಿ ಅವರ ಹುಟ್ಟಿದ ಹಬ್ಬದ ದಿನಾಚರಣೆಯ ನೆನಪಿನ ಶಾಂತಿ ಆಚರಣೆ ಕಾರ್ಯಕ್ಕಾಗಿ ನಿಮ್ಮೊಂದಿಗೆ ಕ್ಷಮಾಪಣೆ ಕೇಳುವಂತೆ ಈ ಕಾಗದವನ್ನು ನಾನು ಬರೆದು ನಿಮಗೆ ಓದುತ್ತಿರುವೆನು. ಚಿಕ್ಕ ವಯಸ್ಸಿನಿಂದ ನಿಮ್ಮೊಂದಿಗೆ ಆಟ ಗೆಳೆಯತನ ಸಂಬಂಧಗಳೊಂದಿಗೆ ಬೆಳೆದು ಬಂದಿದ್ದರಿಂದ ನನ್ನ ಸ್ವರೂಪವನ್ನು ಬಹಳ ಮಟ್ಟಿಗೆ ಚೆನ್ನಾಗಿ ಅರಿತಿರುವರೆಂದು ಅದರ ನಂಬಿಕೆಯನ್ನು ಎಂದಾದರೂ ದುರುಪಯೋಗವಾಗುವಂತೆ ಅವಮಾನವಾಗುವಂತೆ ನಡೆದುಕೊಂಡಿದ್ದರೆ ಅಥವಾ ಮಾತುಗಳನ್ನೇನಾದರೂ ಆಡಿದ್ದರೆ ಅದರ ವಿಷಯವನ್ನು ನನಗೆ ಮುಚ್ಚುಮರೆ ಇಲ್ಲದೆ ತಿಳಿಸಿ ನನ್ನನ್ನು ಕ್ಷಮಿಸಿ ಎಂದು ಕೇಳುತ್ತಾ ಈ ಕಾಗದವನ್ನು ನಿಮಗೆ ಓದುತ್ತಿರುವೆ. ನಮ್ಮ ಕರ್ನಾಟಕ ಭಾರತದ ಸಾಮಾಜಿಕ ಬದಲಾವಣೆ ಉದ್ಧಾರಕ್ಕಾಗಿ ಕ್ರಾಂತಿ ಕಾರ್ಯಗಳಲ್ಲಿ ಅಂದರೆ ಮನೆ ರಸ್ತೆ ಸುತ್ತಮುತ್ತಲಿನ ಸ್ವಚ್ಛತೆಗಾಗಿ ಸಂವಿಧಾನ ರಕ್ಷಣೆ ಹೋರಾಟಗಳಿಗಾಗಿ ನಾಗರಿಕ ಹಕ್ಕುಗಳಿಗಾಗಿ ಆಹಾರ ಭೋಜನ ಹಂಚಿಕೆಗಳಿಗಾಗಿ ಮತ್ತು ದೇಶದ ಸರ್ವಧರ್ಮ ಒಟ್ಟುಗೂಡಿಗೆಗಾಗಿ ಪ್ರಜಾಪತ್ರಿಕೆ ಬರವಣಿಗೆಗಳಲ್ಲಿ ವಿಶ್ವ ಶಾಂತಿ ಕಾರ್ಯನಿರ್ಮಾಣಗಳಲ್ಲಿ ಇತ್ಯಾದಿ ವಿಷಯಗಳಲ್ಲಿ ನಾನು ತೊಡಗಿದಾಗ ನಿಮ್ಮೊಂದಿಗೆ ವಿರೋಧ ಉಂಟಾಗಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ಕೇಳುತ್ತಾ ನಿಮ್ಮ ಕಷ್ಟ ಅರಿಕೆಗಳನ್ನು ನನಗೆ ದಯವಿಟ್ಟು ತಿಳಿಸಿ ಎಂದು ಕೇಳುವಂತೆ ಈ ಕಾಗದವನ್ನು ಬರೆದು ನಿಮಗೆ ಓದುತ್ತಿರುವೆನು. ಇಂದು ಈ ದಿನ ಆಗಸ್ಟ್ 2ನೇ ತಾರೀಕು ನನ್ನ ತಾಯಿಯ ಆಚರಣೆಯ ದಿನ. ಧನ್ಯವಾದಗಳು, ನಮಸ್ಕಾರಗಳೊಂದಿಗೆ ನಿಮ್ಮ ಆತ್ಮೀಯ ಸಮೀರ ನಂದನ.